ಇಲ್ಲಿ ಮ್ಯಾಮ್ ಮುಖ್ಯವಾಗಿ ಸರ್ ಹೇಳ್ತಾ ಇದ್ರು, ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದು, ಕಂಪ್ಲೀಟ್ ಆಗಿ ತುಂಬಾ ಗಲೀಜಾಗಿತ್ತು ಆ ಪ್ಲೇಸ್ ಅಲ್ಲಿ ಕೂಡ ಹೋಗಿ ಅಲ್ಲಿ ಡ್ರಿಂಕ್ ಮಾಡ್ಕೋತಾರೆ ಅಂತ ಹೇಳಿ. ಅಂದ್ರೆ ಯಾವ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ, ಮುಖ್ಯವಾಗಿ ಆ ರೀತಿ ಪರಿಸ್ಥಿತಿಗೆ ಯಾಕೆ ಹೋಗ್ತಾರೆ ಅಂತ ಹೇಳಿ ಡ್ರಗ್ಸ್ ತಗೊಂಡ್ರೆ ಅಂತ, ಅಷ್ಟೊಂದು ಅಡಿಕ್ಟಾ ಅಂತ? ಅಂದರೆ ಇವಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನ ಒಂದು ಕಾಯಿಲೆ ಅಂತಾನೆ ಡಿಕ್ಲೇರ್ ಮಾಡಿದೆ. ಸ್ವಲ್ಪ ನಾವು ಬಯೋಲಾಜಿಕಲಿ ಅರ್ಥ ಮಾಡ್ಕೊಂಡ್ರೆ ನಮ್ಮಲ್ಲಿ ಡೋಪಮಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಅಂದ್ರೆ ಅದು ನಮ್ಮಲ್ಲಿ ಉತ್ಪತ್ತಿ ಆದಾಗ ನಮಗೆ ಆನಂದದಾಯಕ ಅನುಭವ ಆಗುತ್ತೆ. ನೀವೊಂದು ಸಣ್ಣ ಮಗುವಲ್ಲೇ ಅದನ್ನ ಒಂದು ಗಮನಕ್ಕೆ ತಗೊಂಡ್ರೆ ಚಾಕ್ಲೇಟ್ ಬೇಕು ಬೇಕು ಅಂತ ಯಾಕೆ ಮಕ್ಕಳು ಹಠ ಮಾಡ್ತಾರೆ? ಚಾಕ್ಲೇಟ್ ತಿಂದಾಗ ಸಿಗುವಂತಹ ಒಂದು ಆನಂದ. ಸೊ ಆನಂದಕ್ಕೋಸ್ಕರ ಅದೇ ಇಂಜೆಕ್ಷನ್, ಈಗ ನನಗೆ ಹೆಲ್ತ್ಗೋಸ್ಕರನೇ ನಾನೊಂದು ಇಂಜೆಕ್ಷನ್ ತಗೊಳ್ಬೇಕಂದ್ರೆ ಮಕ್ಕಳು ಬೇಕು ಅಂತಾರ? ಇಲ್ಲ, ಯಾಕಂದ್ರೆ ಅದ್ರಲ್ಲಿ ಸಿಗುವಂತಹ ನೋವು. ಇದು ಮನುಷ್ಯನಲ್ಲಿ ಮನಸ್ಸು ಏನು ಕಾರ್ಯವಿಧ ವರ್ಕ್ ಮಾಡುವಂಥ ಒಂದು ವಿಧ. ಪ್ಲೆಜರ್ಗೆ ಯಾವತ್ತು ಡಿಮ್ಯಾಂಡ್ ಇರುತ್ತೆ. ಅದೇ ಏನಾದರೂ ಸ್ವಲ್ಪ ನೋವಿತ್ತು ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ತೀವಿ. ಸೊ ಈ ಒಂದು ಫ್ಯಾಕ್ಟರು ಇಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ. ಈ ಡೋಪಮಿನ್ ಅನ್ನುವಂತಹ ಒಂದು ಪ್ಲೆಜರ್ ಕೆಮಿಕಲ್ಲು, ಈ ಕೆಮಿಕಲ್ ಇಂಟೇಕ್ ಆದಾಗ ಏನು ರಿಲೀಸ್ ಆಗುತ್ತೆ ಅದರಿಂದ ಅವ್ರಿಗೆ ಏನು ಒಂದು ಪ್ಲೆಜರ್ ತುಂಬಾ ಅನುಭವ ಆಗುತ್ತೆ. ಬಾಡಿ ತಂತಾನೆ ನನಗೆ ಮತ್ತೆ ಬೇಕು ಅನ್ನೋ ತರ ಒಂದು, ಈಗ ಒಂದು ಕಾಫಿ ನೋಡಿದ್ರೆ ಕರೆಕ್ಟ್ ಆಗಿ ನಾವು 4 ಗಂಟೆಗೆ ಅಭ್ಯಾಸ ಮಾಡ್ಕೊಂಡಿದ್ರೆ 4 ಗಂಟೆಗೆ ನಮ್ಗೆ ನೆನಪಾಗತ್ತಲ್ವಾ ನಾವು ಎಲ್ಲಿದ್ರು ಕಾಫಿ ಬೇಕು. ಒಂದು ಕಾಫಿನೇ ನಮ್ಮಲ್ಲಿ ಆ ರೀತಿಯಾದಂತಹ ಒಂದು ಕ್ರೇವಿಂಗ್ ನ ಉತ್ಪತ್ತಿ ಮಾಡಿದ್ರೆ ಇದು ಕೆಮಿಕಲ್ಸ್ ಅಂಡ್ ನಮ್ಮಲ್ಲಿ ಯಾವುದೋ ಒಂದು ರಾಸಾಯನಿಕ ಕ್ರಿಯೆಯನ್ನ ಮಾಡಿಸ್ತಾ ಇದೆ ಬಯೋಲಾಜಿಕಲಿ. ಸೊ ನಿಧಾನಗತಿಯಲ್ಲಿ ಅದು ಡಿಪೆಂಡೆನ್ಸಿ, ಅಂದ್ರೆ ಈಗ ತಗೊಳ್ಳಿಲ್ಲ ನನ್ನ ಕೈಲಿ ಆಗದೇ ಇಲ್ಲ, ಐ ಡೋಂಟ್ ಮೈಂಡ್ ಈವನ್ ಲೈಕ್ ಏನೋ ನನ್ನ ತಂದೆ ತಾಯಿ ನಾವು ಹುಡುದಾದ್ರೂ ಸರಿ. ನನ್ನ ಕ್ಲೈಂಟ್ಸ್ ಅಲ್ಲೇ ನಾನು ಒಂದಷ್ಟು ಜನ ಮಕ್ಕಳಲ್ಲಿ ನೋಡಿರೋದು, ಮನೇಲಿರುವಂತಹ ಬೆಳ್ಳಿ ಅದನ್ನೆಲ್ಲ ಮಾರಿ ಕಾಲೇಜ್ ಮಕ್ಕಳು ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದಾಗ ಇದನ್ನ ತಗೊಳ್ಳಿದಕ್ಕೋಸ್ಕರ ದುಡ್ಡು ಹೊಂದ್ಸ್ಲಿಕ್ಕೆ ಕಳ್ತನ ಮಾಡೋದು ತಮ್ಮ ಮನೆಯಲ್ಲೇ. ಅಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಆ ಒಂದು ಥಿಂಕಿಂಗೇ ಕರ್ಬಾಗ್ತಾ ಹೋಗುತ್ತೆ. ಈಗ ನೀವು ಎಕ್ಸಾಂಪಲ್ ಕೊಡ್ತಾ ಇದ್ರಿ, ಈಗ ಸಿಗರೇಟ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಇಲ್ಲ ಅದು ಡೋಪಮಿನ್ ಇರುತ್ತೆ ಅಂತ ಹೇಳಿ. ನಿಮಗೆ ಸಿಗರೇಟ್ ತೆಗೆದುಕೊಳ್ಳುವಂತ ವ್ಯಕ್ತಿ ಕೊಲೆ ಮಾಡ್ಲಿಕ್ಕೆ ಹೋಗಲ್ಲ, ಬಟ್ ಡ್ರಗ್ ಅಡಿಕ್ಟ್ ಆಗಿರ್ತಾನಲ್ವ ಆತ ಕೊಲೆ ಮಾಡ್ತಾನೆ. ಇದು ಯಾಕೆ ಅಂತ ಹೇಳಿ? ದ ನೀಡ್ ಫಾರ್ ಇಟ್. ಮತ್ತೆ ಅದ್ರಲ್ಲಿ ಇರುವಂತಹ ಕೆಮಿಕಲ್ಸ್ ಅವ್ರ ಕೈಲಿ ಮಾಡಿಸುವಂಥದ್ದು, ಅದಕ್ಕೆ ಅದನ್ನ ಕಾಯಿಲೆ ಅಂತ ಹೇಳಿದ್ದಾರೆ. ಒಂದು ಸತಿ ಅದರ ಇಂಟೆಕ್ ಆಗ್ತಾ ಅದು ಒಳಗಾಗುವಂತಹ ಮನುಷ್ಯನಿಗೆ ಯೋಚನಾ ಕ್ರಮದಲ್ಲಿ ತುಂಬಾ ಏರಿಳಿತ ಆಗ್ತಾ ಬರುತ್ತೆ. ಅದರ ಒಂದು ಗುಂಗಲ್ ಇರುವಂತಹ ವ್ಯಕ್ತಿಗೆ ಯೋಚನಾ ಸಾಮರ್ಥ್ಯದಲ್ಲಿ ಬಹಳ ಏರುಪೇರಾಗುತ್ತೆ. ಅದರ ನಿಶೆ ಇಲ್ದೇ ಇದ್ದಾಗ ಎಷ್ಟೋ ಸತಿ ಹೇಳ್ತಾರೆ, ಈಗ ಆಲ್ಕೋಹಾಲ್ಸ್ ಅಲ್ಲಿ ಇರೋಂಥವ್ರು ಅದಿಲ್ದೇ ಇಲ್ಲ ನಾಳೆಯಿಂದ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ನಾಳೆಯಿಂದ ನೋಡಿ, ನಾಳೆಯಿಂದ ನನ್ನಷ್ಟು ಯಾರು ಇಲ್ಲ. ಖಂಡಿತ ಇಚ್ಛಾಶಕ್ತಿ, ಎಸ್, ಇಚ್ಛಾಶಕ್ತಿ ಜೊತೆಗೆ ಪ್ರಾಪರ್ ಸಪೋರ್ಟ್ ಸಿಸ್ಟಮ್ ಇದ್ದಾಗ ಇದರಿಂದ ಹೊರಗೆ ತರಿಸುವಂತ ಪ್ರಯತ್ನಗಳು ಆಗತ್ತೆ. ಆದ್ರೂ ಸಕ್ಸಸ್ ರೇಟ್ ಕಡಿಮೆ. ಯಾಕಂತಂದ್ರೆ ಇಚ್ಛಾಶಕ್ತಿ ಜೊತೆಗೆ ನಮ್ಮ ಬಾಡಿ ಏನಿರುತ್ತೆ ಅದರ ಒಂದು ಡಿಪೆಂಡೆನ್ಸಿ. ನಮ್ಮ ಬಾಡಿಯಲ್ಲಿ ಏನಾದ್ರೂ ಒಂದು ಪ್ಯಾಟರ್ನ್ ಸೃಷ್ಟಿ ಆದ್ರೆ ಅದರಿಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ.